ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ಮಗ ಆಚೆ ಎಲ್ಲಿ ಹೋದರೂ ಕೂಡ ಏನಾದರೂ ಒಂದು ಆಟಿಕೆ ಸಾಮಾನುಗಳು ತೊಗೊಂಡು ಬರ್ತಾನೆ ಇರ್ತಾನೆ. ನಾನು ಯಾವಾಗಲೂ ಬೈಕೊಂಡಿರ್ತೀನಿ, ಎಷ್ಟು ತೊಗೋತೀರಾ ತೊಗೊಂಡು ಮನೆಯೆಲ್ಲ ಹರಡು ಬಿಡ್ತೀರಾ, ನಾನು ಅದು ಕ್ಲೀನ್ ಮಾಡ್ಕೊಂಡು ಕೂತ್ಕೋಬೇಕು, ಅದಕ್ಕೆ ತೊಗೋಬೇಡಿ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಅಪ್ಪ ಮಕ್ಕಳು ಆಚೆ ಹೋದರೆ ಸಾಕು, ಬರೀ ಆಟಿಕೆ ಸಾಮಾನುಗಳೇ ನೋಡ್ಕೊಂಡಿರ್ತಾರೆ. ನಾವು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ನನ್ನ ಮಗ ಈ ಥರ ಒಂದು ಟಾರ್ಚ್ ತೊಗೊಂಡ. ನೋಡಿ, ಈ ಥರ ಇದೆ. ಈ ಟಾರ್ಚ್ ತೊಗೊಂಡಿದ್ದು ನನ್ನ ಮಗನೇ, ಆದರೆ ನಂಗೆ ನೋಡೋಕೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಇದು ನೋಡಿದಾಗೆಲ್ಲ ಅನ್ನಿಸ್ತೈತೆ, ಇದನ್ನ ಇಟ್ಕೊಂಡು ಏನಾದರೂ ಒಂದು ಮಾಡಬೇಕು, ಚೆನ್ನಾಗಿದೆ ಅಂತ ಅನ್ನಿಸ್ತಾನೇ ಇತ್ತು. ಇವಾಗ ದಸರಾ ದೀಪಾವಳಿ ಎಲ್ಲ ಬರ್ತಾ ಇದೆ. ದಸರಾ ದೀಪಾವಳಿಗೆಲ್ಲ ನಾವು ಮನೆ ಮುಂದೆ ದೀಪ ಲ್ಯಾಂಪು ಎಲ್ಲ ಹಚ್ತೀವಲ್ಲ, ಹಂಗೆ ಈ ಸಲ ನಾನು ಈ ಟಾರ್ಚ್ನ ಇಟ್ಕೊಂಡು ಒಂದು ವೇಸ್ಟ್ ಬಾಟಲ್ ಇರುತ್ತೆ ನೋಡಿ, ವಾಟರ್ ಬಾಟಲು, ಅದರಿಂದ ಈ ಥರ ಒಂದು ಲ್ಯಾಂಪ್ ಮಾಡಿದ್ದೀನಿ ನೋಡಿ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಮಾಡೋಕ್ಕೂ ಅಷ್ಟೇ ಸುಲಭ. ಒಂದು 5ರಿಂದ 10 ನಿಮಿಷದ ಕೆಲಸ ಅಷ್ಟೇ. ಅದಕ್ಕೇನು ಜಾಸ್ತಿ ಸಮಯನೂ ಬೇಕಿಲ್ಲ ಮತ್ತು ಜಾಸ್ತಿ ವಸ್ತುಗಳು ಬೇಕಾಗಿಲ್ಲ. ಮನೇಲೇ ಇರೋ ವಸ್ತುಗಳಿಂದ ಆರಾಮಾಗಿ ಮಾಡ್ಕೋಬೋದು. ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಷ್ಟು ಬ್ಯೂಟಿಫುಲ್ ಆಗಿರೋ ಲ್ಯಾಂಪು ನೀವೇ ನಿಮ್ಮ ಕೈಯಾರೆ ಮಾಡಿ ಮನೆ ಮುಂದೆ, ಹಬ್ಬದ ದಿವಸ ಮನೆ ಮುಂದೆ ಬಾಗಿಲಿಗೆ ನೇತಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ. ನೋಡಿದ್ರ ದೃಷ್ಟಿ ಮೊದಲು ಆ ಲ್ಯಾಂಪ್ ಮೇಲೆ ಬೀಳೋ ಥರ ಆಗುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ಕಸದಿಂದ ರಸ ಯಾವ ವಸ್ತುನೂ ವೇಸ್ಟ್ ಅಲ್ಲ, ಬಟ್ ಆದರೆ ನಾವು ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕಷ್ಟೇ. ನಾನು ಯಾವಾಗಲೂ ಅಷ್ಟೇ, ಯಾವುದೇ ವಸ್ತು ಆಗಿರ್ಬೋದು ಅದನ್ನು ಬೇಗ ಬೀಸಾಕಲ್ಲ. ಅದು ಯಾವುದಾದ್ರೂ ಕೆಲಸಕ್ಕೆ ಯೂಸ್ ಆಗುತ್ತೆ ಅಂತ ನೋಡ್ಕೋತೀನಿ. ಆಗಲೇ ಇಲ್ಲ ಅಂತಂದರೆ ಬೀಸಾಕೋದು, ಇಲ್ಲಾಂತಂದರೆ ಅದನ್ನು ಇಟ್ಕೊಂಡು ಏನಾದರೂ ಒಂದು ಈ ಥರ ಡೆಕೋರೇಟ್ ಐಟಮ್ಗಳಾಗಿರ್ಬೋದು, ಇಲ್ಲ ಮನೆಗೆ ಉಪಯೋಗ ಮಾಡ್ಕೋಬೋದಾಗಿರಲಿ, ಏನಾದರೂ ಒಂದು ಮಾಡ್ಕೊಂಡಿರ್ತೀನಿ. ಈ ಸಲ ಈ ಥರ ಲ್ಯಾಂಪ್ನ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಷ್ಟ ಆದರೆ ಈ ವಿಡಿಯೋಗೆ ದಯವಿಟ್ಟು ಒಂದು ಲೈಕು ಸಬ್ಸ್ಕ್ರೈಬು ಮಾಡಿ. ಮೊದಲಿಗೆ ನಾನು ವಾಟರ್ ಬಾಟಲ್ ತೊಗೊಂಡಿದ್ದೀನಿ, ಖಾಲಿ ವಾಟರ್ ಬಾಟಲು. ಇದನ್ನು ನಾವು ಇವಾಗ ನಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ, ನಾನು ಇಷ್ಟು ಹೈಟಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು 5ರಿಂದ 6 ಬಟರ್ಫ್ಲೈಗಳು ಬೇಕಾಗುತ್ತೆ. ನೋಡಿ, ಬಟರ್ಫ್ಲೈ ಮಾಡೋದು ಈಸಿಯಾಗಿ ನಿಮಗೆ ತೋರಿಸ್ಕೊಡ್ತೀನಿ.
ಬಟರ್ಫ್ಲೈ ಎಲ್ಲ ಲ್ಯಾಂಪ್ ಮೇಲೆ ಅಂಟಿಸಿದ ಮೇಲೆ ಇವಾಗ ಒಂದು ಥ್ರೆಡ್ನ ತಗೊಂಡು ಅದಕ್ಕೆ ಈ ಬಾಟಲ್ ಒಳಗಡೆ ಪಿನ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಹೋಲ್ ಕೂಡ ಹಾಕ್ಬೋದು. ನಾನು ಬರೀ ಸ್ಟೆಪ್ಲರಿಂದ ಒಂದು ಪಿನ್ ಹಾಕ್ಕೋತಾ ಇದ್ದೀನಿ ಅಷ್ಟೇ. ಇಷ್ಟು ಹಾಕೊಂಡ್ರೆ ಅದು ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಈ ಬಾಟಲ್ ಒಳಗಡೆ ನಾನು ತೋರಿಸಿದ್ನಲ್ಲ ಆ ಥರ ಕ್ಯಾಂಡಲ್ ಆದರೂ ಇಡ್ಬೋದು, ಇಲ್ಲ ಅಂತಂದರೆ ಗ್ಲಾಸಲ್ಲಿ ಕ್ಯಾಂಡಲ್ ಬರುತ್ತಲ್ಲ ಆ ಥರ ಕ್ಯಾಂಡಲು ಅಂಟಿಸ್ಬಿಟ್ಟು ಇದರಲ್ಲಿ ಇಡ್ಬೋದು. ಎರಡು ಸಖತ್ತಾಗಿ ಕಾಣಿಸುತ್ತೆ. ನಾನು ಎರಡು ಥರ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಇರೋದು Thank you for watching.